ವೀಕ್ಷಕರ ನಮಸ್ಕಾರಗಳು. ಇದೀಗ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಾರಂಭಗೊಂಡು ಒಂದು ವಾರಗಳು ಕಳೆಯುತ್ತಾ ಬಂದಿತ್ತು. ಹೌದು ವೀಕ್ಷಕರೇ, ಈ ಒಂದು ವಾರದಲ್ಲಿ ಬಿಗ್ ಬಾಸ್ ನಲ್ಲಿ ದೊಡ್ಡ ಹೈಡ್ರಾಮಾನೇ ನಡೆಯಿತು. ಹೌದು ವೀಕ್ಷಕರೇ, ಸ್ವರ್ಗದಲ್ಲಿರುವ ಲಾಯರ್ ಜಗದೀಶ್ ಅವರು ನರಕದಲ್ಲಿ ಮತ್ತು ಸ್ವರ್ಗದಲ್ಲಿರುವ ಕಂಟೆಸ್ಟ್ ಗಳಿಗೆ ತುಂಬಾ ಕಿರಿಕ್ ಕೊಟ್ಟರು. ಹೌದು ವೀಕ್ಷಕರೇ, ಮೊದಲ ಹಂತದಿಂದ ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರು ಅವರ ಕ್ರಿಮಿನಲ್ ಮೈಂಡ್ ಅನ್ನು ಯೂಸ್ ಮಾಡಿದ್ದಾರೆ. ಹೌದು, ಲಾಯರ್ ಜಗದೀಶ್ ಅವರಿಗೆ ಸ್ವರ್ಗದಲ್ಲಿರುವಂತಹ ಚಾನ್ಸ್ ಸಿಕ್ಕರೂ ಕೂಡ ಇವರು ಮಾಡಿದಂತ ಒಂದು ಎಡವಟ್ಟಿನಿಂದ ಇದೀಗ ಇವರು ಮಾಡಿದಂತ ಒಂದು ಸಣ್ಣ ತಪ್ಪಿನಿಂದ ಎಲಿಮಿನೇಷನ್ ಹಂತಕ್ಕೆ ಬಂದು ತಲುಪಿದ್ದಾರೆ. ಹೌದು ವೀಕ್ಷಕರೇ, ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಎಪಿಸೋಡ್ ನಲ್ಲಿ 3 ಜನ ಸೇಫ್ ಆಗಿದ್ದಾರೆ. ಇನ್ನು ವೀಕ್ಷಕರೇ, ಉಳಿದಂತ ಕಂಟೆಸ್ಟೆಂಟ್ ಗಳನ್ನು ಇವತ್ತು ಸುದೀಪ್ ಅವರು ಪರೀಕ್ಷಿಸುತ್ತಾರೆ. ಹೌದು, ನಿನ್ನೆ ನಡೆದಿದ್ದ ಪಂಚಾಯತಿಯ ಕಟ್ಟೆಯಲ್ಲಿ ಸುದೀಪ್ ಅವರು ಲಾಯರ್ ಜಗದೀಶ್ ಅವರಿಗೆ ವಾರ್ನಿಂಗ್ ಕೊಟ್ಟರು. ಇನ್ನು ವೀಕ್ಷಕರ ಕಿಚ್ಚ ಸುದೀಪ್ ಅವರಿಗೆ ವಾರ್ನಿಂಗ್ ಕೊಡಲು ಮುಂದಾಗಿದ್ದ ಲಾಯರ್ ಜಗದೀಶ್ ಅವರು ಇದೀಗ ಮನೆ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳು ವರದಿ ತಿಳಿಸುತ್ತಿವೆ. ವೀಕ್ಷಕರ, ನಮ್ಮ ಪ್ರಕಾರ ಮೊದಲ ವಾರದಲ್ಲಿ ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಆಗುವುದಿಲ್ಲ. ಹೌದು ವೀಕ್ಷಕರೇ, ಇವರು ಸೇಫ್ ಆಗಬಹುದೆಂದು ನಮ್ಮ ತೀರ್ಮಾನಗಳಿವೆ. ಇನ್ನು ಇವರನ್ನು ಬಿಟ್ಟು ಉಳಿದಂತ ಒಬ್ಬರು ಮನೆಯಿಂದ ಹೊರಬೀಳುತ್ತಾರೆ. ಇನ್ನು ವೀಕ್ಷಕರೇ, ಒಂದು ವಾರದಲ್ಲಿ ಲಾಯರ್ ಜಗದೀಶ್ ಅವರು ಮಾಡಿದಂತ ತಪ್ಪುಗಳಿಗೆ ನಿನ್ನೆ ಸರಿಯಾಗಿ ತಕ್ಕ ಪಾಠವನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟರು. ಇನ್ನು ಇವತ್ತಿನ ಪಂಚಾಯಿತಿಯ ಕಟ್ಟೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರನ್ನು ಪರೀಕ್ಷೆಗೆ ತೆಗೆದುಕೊಳ್ಳುತ್ತಾರೆ ಅಥವಾ ಇಲ್ವೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇವತ್ತಿನ ದಿನ ಯಾರು ಎಲಿಮಿನೇಟ್ ಆಗಬಹುದೆಂದು ಕಾಮೆಂಟ್ ಮಾಡಿ ತಿಳಿಸಿ.